ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣ ಖಂಡಿಸಿ ಪಶ್ಚಿಮ ಬಂಗಾಳ ಸಿಎಂ ವಿರುದ್ಧ ಭಾರೀ ಪ್ರತಿಭಟನೆ ನಡೆದಿದೆ. ಸಿಎಂ ಕಚೇರಿಗೆ ನುಗ್ಗಲು ಯತ್ನಿಸಿದ್ದಾರೆ. ಹೋರಾಟಗಾರರು ಕೋಲ್ಕತ್ತಾದ ಸೆಕ್ರೆಟರಿ ಬಿಲ್ಡಿಂಗ್ಗೆ ನುಗ್ಗಲು ಯತ್ನಿಸಿದ್ದು 3ನೇ ಮಹಡಿಯಲ್ಲಿರುವ ಸಿಎಂ ಮಮತಾ ಕಚೇರಿಗೆ ನುಗ್ಗಿದ್ದಾರೆ. ನಬಣ್ಣ ಅಭಿಜಾನ್ ವಿದ್ಯಾರ್ಥಿಗಳ ಪ್ರತಿಭಟನೆ ಇದಾಗಿದ್ದು ಸಚಿವಾಲಯ ಸುತ್ತ ಕೋಲ್ಕತ್ತಾ ಪೊಲೀಸರಿಂದ ಬಿಗಿ ಭದ್ರತೆ ಎದುರಾಗಿದೆ. ಸಚಿವಾಲಯದ ಸುತ್ತ ಕೋಲ್ಕತ್ತಾ ಪೊಲೀಸರಿಂದ ಬಿಗಿ ಭದ್ರತೆ ಏರ್ಪಡಿಸಿದ್ದು ಬಿಗಿ ಭದ್ರತೆ ಮಧ್ಯೆಯೂ ನುಗ್ಗಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳನ್ನ ತಡೆಯಲು ಅಶ್ರುವಾಯು ಪ್ರಯೋಗ ಮಾಡಿದ್ದು ಅಶ್ರುವಾಯು ಮತ್ತು ಲಾಠಿ ಚಾರ್ಜ್ ಮಾಡಿದ ಪೊಲೀಸರು ಕೋಲ್ಕತ್ತಾ ಹೌರಾ ಸೇತುವೆ ಬಳಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದ್ದು ಪೊಲೀಸರು ವಿದ್ಯಾರ್ಥಿಗಳ ಮಧ್ಯೆ ತಳ್ಳಾಟ ನೂಕಾಟ ಜೋರಾಗಿದೆ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಖಂಡಿಸಿ ಪಶ್ಚಿಮ ಬಂಗಾಳದ ಸಿಎಂ ವಿರುದ್ಧ ಭಾರೀ ಪ್ರತಿಭಟನೆ ಮಾಡಲಾಗಿದೆ. ಹೋರಾಟಗಾರರು ಸಿಎಂ ಕಚೇರಿಗೆ ನುಗ್ಗಲು ಯತ್ನಿಸಿದ್ದಾರೆ. ಕೋಲ್ಕತ್ತಾದ ಸೆಕ್ರೆಟರಿ ಬಿಲ್ಡಿಂಗ್ಗೆ ನುಗ್ಗಲು ಯತ್ನಿಸಿದ್ದು 3ನೇ ಮಹಡಿಯಲ್ಲಿರುವ ಸಿಎಂ ಮಮತಾ ಕಚೇರಿಗೆ ನುಗ್ಗಿದ್ದಾರೆ. ನಬಣ್ಣ ಅಭಿಜಾನ್ ವಿದ್ಯಾರ್ಥಿಗಳ ಪ್ರತಿಭಟನೆ ಇದಾಗಿದ್ದು ಸಚಿವಾಲಯದ ಸುತ್ತ ಕೋಲ್ಕತ್ತಾ ಪೊಲೀಸರಿಂದ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಬಿಗಿ ಭದ್ರತೆ ಮಧ್ಯೆಯೂ ವಿದ್ಯಾರ್ಥಿಗಳು ನುಗ್ಗಿದ್ದಾರೆ. ವಿದ್ಯಾರ್ಥಿಗಳನ್ನ ತಡೆಯಲು ಪೊಲೀಸರು ಅಶ್ರುವಾಯು ಪ್ರಯೋಗ ನಡೆಸಿದ್ದಾರೆ. ಅಶ್ರುವಾಯು ಮತ್ತು ಲಾಠಿ ಚಾರ್ಜ್ ಮಾಡಿದ ಪೊಲೀಸರು ಕೋಲ್ಕತ್ತಾ ಹೌರಾ ಸೇತುವೆ ಬಳಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸರು ವಿದ್ಯಾರ್ಥಿಗಳ ಮಧ್ಯೆ ತಳ್ಳಾಟ ನೂಕಾಟ ಜೋರಾಗಿದೆ.